ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ ವಾಸುದೇವ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಮಾಧವ ಪರಮಾತ್ಮ ವಾಸುದೇವ ಪರಮಾತ್ಮ ಹೇ ಜನಾರ್ದನ ದೀನರ ಸಲಹುವ ದಾನವ ವೈರಿ ಪರಮಾತ್ಮ ದೀನರ ಸಲಹುವ ದಾನವ ವೈರಿ ಜ್ಞಾನವ ಮಾಳ್ಪೆನ್ ದಯ ತೋರೋ ಹರಿಯೇ ಪರಮಾತ್ಮ ಜ್ಞಾನವ ಮಾಳ್ಪೆನ್ನು ದಯ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಮಾಧವ ಪರಮಾತ್ಮ ವಾಸುದೇವ ಹೇ ಜನಾರ್ದನ ಪರಮಾತ್ಮ ಜನಾರ್ದನ ಕೇಶವ ನಿನ್ನಯ ನಾಮಾಮೃತವೋ ಪರಮಾತ್ಮ ಕೇಶವ ನಿನ್ನಯ ನಾಮಾಮೃತವೋ ಕೇಶವ ನಿನ್ನಯ ನಾಮಾಮೃತವೋ ಪರಮಾತ್ಮ ಕೇಶವ ನಿನ್ನಯ ನಾಮಾಮೃತವೋ ನೆನೆಯುತ್ತೆ ಕುಣಿದಿದೆ ಈ ನನ್ನ ಜೀವ ಪರಮಾತ್ಮ ವಾಸುದೇವ ನೆನೆಯುತ್ತೆ ಕುಣಿದಿದೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಪರಮಾತ್ಮ ವಾಸುದೇವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಇಂದು ಓಡೋಡಿ ಬಂದೆ ಪರಮಾತ್ಮ ನಿನಗಾಗಿ ಇಂದು ಓಡೋಡಿ
ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು. ಆ ಪರಮಾತ್ಮನ ಕೃಪಾದೃಷ್ಟಿಯು ನಮ್ಮ ಮೇಲೆ ಬೀಳಲಿಲ್ಲ. ಇರಲಿ, ನಾನು ಈಗಲೇ ದ್ವಾರಕೆಗೆ ಹೋಗಿ ಆ ಪರಮಾತ್ಮನ ದರ್ಶನವನ್ನು ಪಡೆಯುವನು. ಭರದಿನಂ ತೆರಳುವೆ ಭಾರತ ನಗರಕ್ಕೆ, ಭರದಿನಂ ತೆರಳುವೆ ಭಾರತ ನಗರಕ್ಕೆ. ಹೊರಕೊಂಡವರೊಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ದುರ್ಬಂಡಾರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿನಂ ತೆರಳುವೆ ಭಾರತ ನಗರಕ್ಕೆ, ಭರದಿನಂ ತೆರಳುವೆ ಭಾರತ ನಗರಕ್ಕೆ. ಹರಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಎಸಗುವೆನು. ಹರಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಎಸಗುವೆನು. ಅದೇ ಬಲವನು ಎದೆ ಕೆಡದೆ ಬದಕರಿ ಎಂಬಯ ಕೊಂಬಿಹರು. ಕಥೆ ಬಲವನು ಎದೆ ಕೆಡದೆ ಬದಕರಿ ಎಂಬಯ ಕೊಂಬಿಹರು. ಮಾಧವನ ಬೆಂಬಲದಿ ಮೆರವ ಮಧಾಂತ ಪಾಂಡವರಾರ್ಭಟವ. ಮಾಧವನ ಬೆಂಬಲದಿ ಮೆರವ ಮಧಾಂತ ಪಾಂಡವರಾರ್ಭಟವ. ಕದನದಲ್ಲಿ ಮದಮ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭಯವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭರದಿನಂ ತೆರಳುವೆ ಭಾರತ ನಗರಕ್ಕೆ, ಭರದಿನಂ ತೆರಳುವೆ ಭಾರತ ನಗರಕ್ಕೆ. ಯಾದವರಾಜನ ಸೈನ್ಯವು ಶತ್ರುಗಳ ರಾಧಾರಮಣನು ಎಂಬ ಶನಾದರೆ ಹೋಮ ಕೈವೆ ಭೀಮನ. ರಾಧಾರಮಣನು ಎಂಬ ಶನಾದರೆ ಹೋಮ ಕೈವೆ ಭೀಮನ. ಮಧ್ಯಮ ಭಾಂಡವ ಪ್ರಾರ್ಥನವ ಮಿತ್ರ ಕಣ್ಣ ಕೊಟ್ಟಿ ಹನುಪಣವ ಗುರುಸಿಂಹಾಸನಗಳು ಕುಳಿತು ನಿರುತವು ಅರುಷದಿ ಹಳೆಯನೋಳ್ವೆ. ಗುರುಸಿಂಹಾಸನಗಳು ಕುಳಿತು ನಿರುತವು ಅರುಷದಿ ಹಳೆಯನೋಳ್ವೆ. ಭರದಿನಂ ತೆರಳುವೆ ಭಾರತ ನಗರಕ್ಕೆ, ಭರದಿನಂ ತೆರಳುವೆ ಭಾರತ ನಗರಕ್ಕೆ. ಗುರುಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ಗುರುಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ
ಭರದಿನಂ ತೆರಳುವೆ ಭಾರತ ನಗರಕ್ಕೆ ಭರದಿನಂ ತೆರಳುವೆ ಭಾರತ ನಗರಕ್ಕೆ ಭರದಿನಂ ತೆರಳುವೆ ಭರದಿನಂ ತೆರಳುವೆ ಭಾರತ ನಗರಕ್ಕೆ ಕೃಷ್ಣ ದೇವಗಿ ನಂದನ ದಾನವ ಮರ್ದನ ಕೃಪೆ ಮಾಡು ಕರುಣ ಸಾಗರ ಕೃಷ್ಣ ಪರಮಾತ್ಮ ವಾಸುದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರೆ ಕಪಟ ನಾಟಕ ಸೂತ್ರಧಾರೆ ನಾನಾ ರೂಪದ ಗಾನವಿಯಾರೆ ನಾನಾ ರೂಪದ ಗಾನವಿಯಾರೆ ಆನಂದ ಪರಮಾನಂದ ಆನಂದ ಪರಮಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಾಕಾರ ನಿಗಮ ಗೋಚರ ಶಾಂತಾಕಾರ ನಿಗಮ ಗೋಚರ ಶಾಂತಾಕಾರ ನಿಗಮ ಗೋಚರ
ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಆನಂದ ಪರಮಾನಂದ ಆನಂದ ಪರಮಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಸ್ವಾಮಿಯು ನಿದ್ರಿಸುವಂತಿದೆ ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಭವನದ ವೈಭವ ನೋಡಲು ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿಕ್ಕದಿ ನಗುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿಕ್ಕದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಚಿಕ್ಕದಿ ಒಳಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿಕ್ಕದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಚಿಕ್ಕದಿ ಒಳೆಯುತ್ತಿವೆ ದೇವಲೋಕಾದಿ ಲೋಕದ ಮೆರೆಗೆ ಧರೆಗಿಳಿದಂತಿದೆ ದೇವಲೋಕಾದಿ ಲೋಕವೇ ಧರೆಗಿಳಿದಂತಿದೆ ಇದಿತು ಏ ಕೃಷ್ಣನ ಹರ್ಮಣ ಸಿರಿತನ ಇದಿತು ಏ ಕೃಷ್ಣನ ಹರ್ಮಣ ಸಿರಿತನ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ತದಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ತದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಚಿತ್ತ
ಚಿತ್ತದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಕೆ ಚಿತ್ತದಿ ನಗುತ್ತಿವೆ. ದೇವಲೋಕಾದಿ ಲೋಕವೇ ಬೆರಗುಧರ ಗಿಳಿ ಅಂತಿದೆ. ದೇವಲೋಕಾದಿ ಲೋಕವೇ ಬೆರಗುಧರ ಗಿಳಿ ಅಂತಿದೆ. ಇಳಿದು ಕೃಷ್ಣನ ಅರ್ಪಣ ಸಿರಿತನ್ನ ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಎತ್ತ ನೋಡಿದ ರಥ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾದ ಸಾಲು ಗಂಬಗಳ ಸೊಬಗ ದೃಷ್ಟಿ ಬೀರಿದೊಡೆ ಚಿತ್ತವು ಚಂಚಲಗೊಳ್ಳುವ ಭಾವ ಭಂಗಿಗಳ ಮಧುರ ಮಿಲನ ಕೋಟಿ ಸೂರ್ಯ ಪ್ರಕಾಶ ಮೌನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಹರಮನೆ. ಅಬ್ಬ ಇದು ದ್ವಾರಕಾವತಿಯೋ ಅಥವಾ ಇಂದ್ರನ ಅಮರಾವತಿಯೋ? ಸೃಷ್ಟಿಕರ್ತನು ಸೃಷ್ಟಿಸಿದ ಸೌಂದರ್ಯ ಸೊಬಗೊಂಡೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನು. ಬಿಟ್ಟು ಹೋದನು. ಓಹೋ, ಶಿಲಾಭಾಲಕಿಯರು ಅಧಾವ ಶಿಲ್ಪಿಯ ಕೈ ಚಾತುರ್ಯದಿಂದ ಶಿಲ್ಪಕಲಾ ಚತುರತೆ ಜೀವಂತ ಸುಂದರಿಯರಂತೆ ಕಂಗೊಳಿಸುತ್ತಿರುವರಲ್ಲ. ಮಿಂಚಿನಂತೆ ಹೊಳೆಯುವ ನಯನಗಳು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆಯಂತಹ ನಾಸಿಕ, ಮಧುಚಂದ್ರನನ್ನೇ ಮೋಷಿಸುವಂತಹ ಮಂದಹಾಸ, ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಕರ್ಯವನ್ನು ನೋಡುತ್ತಲಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ. ಹಲೋ 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 ಹಲೇ 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 ಸ್ವಾಗತ ಸ್ವಾಗತ ಗುರು ನಂದನ, ಸ್ವಾಗತ ಸ್ವಾಗತ ಗುರು ನಂದನ, ಸುಸ್ವಾಗತ ಸ್ವಾಗತ ಗುರು ನಂದನ, ಸ್ವಾಗತ ಭಯ್ಯ ದುರ್ಯೋಧನ. ಸ್ವಾಗತ ಭಯ್ಯ ದುರ್ಯೋಧನ, ಸುಸ್ವಾಗತ ಭಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರು ನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ,
ಕುರುವಂಶ ಕುರುತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸರಿಗ ಪನಿಸ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಇದೆಲ್ಲ ಕೃಷ್ಣ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಸೇನಗೌರವನ್ನು ನಾನು ಕಂಡು ಬೆರಗಾಗುವನಲ್ಲ. ನಾನಾರು ಧೃತರಾಷ್ಟ್ರ ಪ್ರಿಯ ಪುತ್ರ, ಕುರುಕುಲ ಚಕ್ರವರ್ತಿ ಸಾರ್ವಭೌಮ, ಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರು ವಂಶ ಧುರೀಣ, ಮಲ್ಲ ಇದ್ದ ಪ್ರವೀಣ, ಹಸ್ತಿನಾವತಿಯ ಮಣಿಮುಕುಟ, ಸಿಂಹಾಸನದೀಶ್ವರ ಅಂತ ಕುರುಕುಲ ಸಾರ್ವಭೌಮನಾರ ಮನೆಗಿಂತಲೂ ಈ ನಂದಗೋಪಾಲನ ಹರಮನೆಯು ಅದ್ಭುತವೇ, ಅತಿಶಯವೇ, ಶೋಭಾಯಮಾನವೇ, ಎಂದಿಗೂ ಸಾಧ್ಯವಿಲ್ಲ. ರಾಜಾದಿರಾಜರಿಗೆಲ್ಲ ಬಿಗಿಲೆನಿಸಿದ ಈ ದುರ್ಯೋಧನ ಸಾರ್ವಭೌಮನ ಸಿರಿ ಸಂಪದಗಳಿಗೆ ಸರಿದೂಗಬಲ್ಲದೆ ಈ ಮಾನವನ ಹರಮನೆ. ಅಂತೂ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳನ್ನು ಕಣ್ತೊಪ್ಪಿಸಿ ದ್ವಾರಕೆಗೆ ಬಂದಿದ್ದಾಯಿತು. ಇನ್ನು ಭಾಗ್ಯವಯಾಗಿದೆಯೋ, ಕೃಷ್ಣನು ಅರ್ಜುನನ ಪರಮ ಮಿತ್ರ. ಈಗಿರುವಲ್ಲಿ ಕೃಷ್ಣನು ನನಗೆ ಸಹಾಯ ಮಾಡುವನೋ ಇಲ್ಲವೋ ಇರಲಿ, ಕೇಳಿ ವಿಚಾರಿಸುವೆನು, ಕೇಳಿ ತಿಳಿವೆ. ನನ್ನ ಮಾತಿಗೆ ಒಪ್ಪಿ ಸಹಾಯ ಮಾಡಿದರೆ ಸರಿ, ಇಲ್ಲವಾದರೆ ಈ ಕೃಷ್ಣನ ವಿಚಾರದಲ್ಲಿ ತಕ್ಕ ಆಲೋಚನೆಯನ್ನು ಮಾಡಬೇಕಾಗುವುದು. ಓಹೋ ಸಾರ್ಥಕಿ, ಕೃಷ್ಣನೆಲ್ಲಿರುವನು? ಏನು ಮಾಡುತ್ತಿಲ್ಲಿರುವನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು? ಕೃಷ್ಣನು ನಿದ್ರಿಸುತ್ತಿರುವನೇ? ಹೌದು. ಇವನೆಂತಹ ನಿಶ್ಚಿಂತ ಪುರುಷನಯ್ಯ ಇವನು. ರಾಜ್ಯ ಕೋಶಾದಿಗಳನ್ನು ಅಣ್ಣನಾದ ಬಲರಾಮನಿಗೆ ವಹಿಸಿ, ಸಂಬಂಧವಿಲ್ಲದಿದ್ದರೂ ಸಂಬಂಧವನ್ನು ಕಲ್ಪಿಸಿಕೊಂಡು
ವಿರಾಟ ರಾಜನ ಮಗಳ ಮದುವೆಯ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿದ ಈ ಕೃಷ್ಣನಿಗೆ ನಿದ್ರೆ ತಾನೇ ಹೇಗೆ ಬಂದಿತು. ತಾನು ನಂದು ಮಲಗಿರುವನು ಕೃಷ್ಣನು. ಮಲಗಿರು, ನೀನು ಎಚ್ಚರಗೊಳ್ಳುವ ತನಕ ಈ ದ್ವಾರದಲ್ಲೇ ನಿಂತು ಕಾಯುವೆನು. ಸಾರ್ಥಕಿ, ಗುರುರಾಜ, ಒಂದು ಮಾತಿದೆ ಸಾರ್ಥಕಿ. ಏನದು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನಮ್ಮ ಪಕ್ಷವನ್ನು ನೀನು ವಹಿಸಬೇಕು. ಅದೀಗ ಉತ್ತರ ಕೊಡುವಲ್ಲೂ ಸಾಧ್ಯವಿಲ್ಲ ಗುರುರಾಜ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಕೃಷ್ಣನು ಸರಿಯಾಗಿ ಹೇಳಿದೆ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೆ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆ. ಸಂದೇಹವೇನು ಗುರುರಾಜ? ಬನ್ನಿ ಬನ್ನಿ, ಕ್ಷಣ ಕಾಲ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಇದು ಪಾದ ಸ್ಪರ್ಶ. ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಪೀಠ ಹದೋ ಶಿರಾಭಾಗ. ದರುಶನವಾನಿ ತೋರೆಯ ದೇವಾ, ದರುಶನವಾನಿ ತೋರೆಯ ಪರಮಾತ್ಮ, ದರುಶನವಾನಿ ತೋರೆಯ ದೇವಾ, ದರುಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನೇ, ಕೃಷ್ಣ ಮಾಧವ. ಪಾಂಡವರೈವರ ಪ್ರಾಣವು ನೀನೆ, ಪರಮ ದಯಾಕರ ಕೊಡು ಎನಗ ಭಯವ. ಪರಮಾತ್ಮ ವಾಸುದೇವ, ಪರಮ ದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ನಂಬಿಹೇನಯ್ಯ. ಪರಮಾತ್ಮ ವಾಸುದೇವ, ಜೀವವು ನೀನೆಂದು ನಂಬಿಹೇನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಪರಮಾತ್ಮ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ದರುಶನವಾನಿ ತೋರೆಯ ದೇವಾ, ದರುಶನವಾನಿ ತೋರೆಯ. ಪರಮಾತ್ಮ ವಾಸುದೇವ, ಜನಾರ್ದನ, ಪರಮಾತ್ಮ ಜನಾರ್ದನ, ಅರಣ್ಯವಾಸವ ಆಜ್ಞಾನುಸಾರದಿ. ಪರಮಾತ್ಮ ವಾಸುದೇವ, ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ನೆನೆದರು ದೇವಾ.
ಧರ್ಮದಿ ರಾಜ್ಯವ ದೊರಕಿಸೋ ದೇವ ರತ್ನ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ರತ್ನ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೇ ಪಾಂಡವರೈವರ ಪ್ರಾಣವು ನೀನೇ ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೇನಯ್ಯ ಪರಮಾತ್ಮ ಜೀವವು ನೀನೆಂದು ನಂಬಿಹೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಹೇಗೆ ಸಾತ್ಯಕಿ, ಏನಾಯಿತು? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತೂ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆದವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮುರುಗುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಆ ವಾಸುದೇವನ ಕೃಪಾದೃಷ್ಟಿಯು ಒಂದು ವೇಳೆ ಅವರ ಮೇಲೆ ಬಿದ್ದಿದ್ದರೂ ಅದು ನಮಗೆ ಸಂತೋಷದ ವಿಷಯ. ಯುಧಿಷ್ಠನು ತನ್ನ 4 ಸಹೋದರರು ಪಾಂಚಾಲ ಸಹಿತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವನು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲೆ ಇರಲಿ. ಹಾಗೆ ಆಗಲಿ ಸಾರ್ಥಕಿ, ನಾನಿನ್ನು ಬರುವೆನು. ಹೋಗಿ ಬಾ. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ನನ್ನ ಸುದೈವ ಬಲದಿಂದ ಮೊದಲು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು, ಕೊನೆಗೆ ಬಂದರೇನು, ಅವರವರ ಭಾವಾನುರೂಪದ ಪ್ರತಿಫಲವು ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನುಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ಹಲವು ಮಂದಿ ರಾಜರ ಸಹಾಯವು ದೊರೆಯುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದದಲ್ಲಿ ಕುಳಿತು 4 ಹಿತವಚನ ಮಾತುಗಳನ್ನು ಕೇಳಬೇಕೆಂದು ಉದ್ದೇಶದಿಂದ ಬಂದೆನು. ಸರಿ ಸರಿ, ನಿನಗಿಷ್ಟವಿದ್ದ ಸ್ಥಳದಲ್ಲಿ ಕುಳಿತುಕೋ. ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಅರ್ಜುನ, ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಸುಯೋಧನ. ಕುರು ಪಾಂಡವರ ಜನಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿಮನನ್ನು ನೀನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತಾತ್ವವನ್ನು ಕೊಡು.
ಹೇಳು ಚಕ್ರಪಾಣಿ, ಹೇಳು. ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿದ್ದ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯುವ ಸ್ವಭಾವವ ತಾಳ್ದು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳೋ. ಓ ಸಿಂಧು ಶಯನ ಪರಮಾತ್ಮ, ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಜಯನ, ಅಗಗಳ ಗಡಿದಾಡಿಸದೆ ಯೋಗ್ಯ ನಿದ್ರೆಯಂ ಜಾಗೃತನಾಗೋ. ಪರಮಾತ್ಮ, ಅಜಗಳ ನಗೆಯೀಡಾಡಿಸದೆ ಯೋಗ್ಯ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಪರಮಾತ್ಮ, ವಾಸುದೇವ, ಹೇ ಜನಾರ್ದನ, ಯುಗ ಯುಗದ ಪರ್ಯಂತ್ಯವು ನೀನೆ, ನಗೋ ನಗೋತಲಿ ಜಗವ ಬೆಳಗಿದೆ. ಪರಮಾತ್ಮ, ವಾಸುದೇವ, ಯುಗ ಯುಗದ ಪರ್ಯಂತ್ಯವು ನೀನೆ, ನಗೋ ನಗೋತಲಿ ಜಗವ ಬೆಳಗಿದೆ. ಭೃಗು ಮುನಿ ತೋರ್ಪದ ಅಕ್ಷಿಯೊಳಡಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿ ದರ್ಪದ ಅಕ್ಷಿಯೊಳಡಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಪರಮಾತ್ಮ, ವಾಸುದೇವ, ಪರಮಾತ್ಮ, ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪರಮಾತ್ಮ, ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆ ಇಡಲು. ಪರಮಾತ್ಮ, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆ ಇಡಲು.
ತೊರಿತದೆ ಬಂದು ಕಾಯ್ದೆ ನೀನೆಂದು ಇಂದು ಮೌನವೇ ಜನಾರ್ದನ. ಪರಮಾತ್ಮ ತೊರಿತದೆ ಬಂದು ಕಾಯ್ದೆ ನೀನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ. ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಬಂದವನು ಈ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ! ಯಾರು? ಓ ಕುರುರಾಜ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದೆ ಇದ್ದು ಪ್ರಾಣಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಓಹೋ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ, ಹಾಗೇನಿಲ್ಲ ಭಾವ. ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಕೃಷ್ಣ ಹಾರ್ಕರವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಹೆದ್ದವು ಸಂಘಟಿಸಿರುವುದು, ಅದರಲ್ಲಿ ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದೆ. ಏನು ಯುದ್ಧವೇ? ಇದೆಂತಹ ದುಡುಕಿನ ವಿಚಾರ ಭಾವ. ಬೇಡ ಭಾವ, ಬೇಡ. ನನ್ನ ಮಾತನ್ನು ಕೇಳು. ಈ ಯುದ್ಧದ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಅದೇನು ಸಲಹೆ? ಹೇಳುವನು ಕೇಳು ಭಾವ. ಅರ್ಜುನ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ. ಕೃಷ್ಣ, ಅರ್ಜುನ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಗತಿಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಮಾನವ ಆದಯೇಕೋ ನಿರಾಸೆ. ಭಾವ, ವಾಸುದೇವ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ತಾಪ ದುರಿತ ಬೇಡವಗಿ ಹಠ ಸಮರ ಸಾಹಸ ಅನುಚಿತ
ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ನನಗೆ ಕೃಷ್ಣ ನನಗೆ ಪರಮಾತ್ಮ ಚಚಟ್ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಶೋಧನ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂದು ಬಳಗರಾದಿಂದ ಭಾವ ಒಂದು ಬಳಗರಾದಿಂದ ಮರಣ ಹೋಮ ಮಾಡಬೇಡ ಶಾಂತನಾಗಿ ದುಡುಕಬೇಡ ಭಾವ ಮರಣ ಹೋಮ ಮಾಡಬೇಡ ಶಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ನನಗೆ ಪಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಭಾವ ಈ ಧರಣಿ ನಾರಿ ಯಾರನ್ನು ವರಿಸಿರುವಳು, ಯಾರಲ್ಲಿ ಸಮಾಗಮನವನ್ನು ಬಯಸಿರುವಳು, ಹಾಗೆ ಯಾರಲ್ಲಿ ಸ್ಥಿರವಾಗಿ ನೆಲೆಸಿರುವಳು ಭಾಗ. ಹೀಗಿರುವಾಗ ಕೇವಲ ಅಶಾಶ್ವತವಾದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ನಿನ್ನ ರಾಜನೀತಿ ಧರ್ಮಶಾಸ್ತ್ರ ವಿಚಾರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಈ ಉಪದೇಶವನ್ನು ನಿಲ್ಲಿಸು. ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಕೃಷ್ಣ. ಅರ್ಜುನ, ಪರಮಾತ್ಮ ಕೇಳಿದ್ಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಕೂಡ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ, ಹೌದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೃಷ್ಣ, ರಾವ, ನಮ್ಮಿಬ್ಬರಿಗೂ ಸಮಾನ ಬಂಧು. ಆದರೆ ನಾನು ನಿನ್ನ ಬಳಿಗೆ ಮೊದಲು ಬಂದೆ. ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ಬಾವ ದುರ್ಯೋಧನ, ನೀನು ಇಲ್ಲಿಗೆ ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನಾದರೂ ನಿನಗಿಂತ ಚಿಕ್ಕವನು. ಆತನಿಗೆ ಬೇಕಾದ್ದು ಮೊದಲು ಕೇಳುವ ಅಧಿಕಾರವು ಪಾರ್ಥನಿಗಿದೆಯಲ್ಲವೇ ಭಾವ? ಆಹಾ, ಕೋಪಗೊಳ್ಳಬೇಡ ಮಾವ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ನಮ್ಮಣ್ಣ ಬಲರಾಮರ ಸಮೇತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನು ಒಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈತನಿಂದ ಏನು ಪ್ರಯೋಜನ? ಕೃಷ್ಣ, ಬಾವ,
ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಾಖ್ಯಾತ ಯಾದವ ಕ್ಷಾಗಿಣಿ ಸೈನ್ಯವೇ ಎನ್ನ ಪಕ್ಷ ವಹಿಸಲೇ. ಭಲೆ ಭಲೆ ಬಾವ, ಹ. ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಿನ್ನ ಇಚ್ಛೆ ಎಂತಾಗಲಿ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಅರ್ಜುನ, ಭಲೆ ಕಪಟ ನಾಟಕ ಸುಸ್ತ್ರಧಾರಿ ಭಲೆ ಭಕ್ತರನ್ನು ಕಣ್ಸನ್ನೆಂದೆಚ್ಚರಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯಾ? ಬಾವ, ಹಳಿರೇ ಇದು ಕಣ್ಸನ್ನೆಯ ಕಪಟ ಮೋಸ. ಬಾವ, ಕೃಷ್ಣ, ಅರ್ಜುನ, ಹಳಿರೇ ಇದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದೋಹ ಪ್ರಚಂಡ ರಕ್ತ ಕೋಡಿ ಹರಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿತೋ ಹೊಸ ಚತುರ ಏ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ ಓಂಡವರೆಂತು ಓಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರಗಳ ನಿಪುಣ ಅವತಾರ ಪುರುಷ ಮುಕುಂದೋ. ಕೃಷ್ಣ, ಬಾವ, ನೀನು ಕಪಟಿ, ಒಂದು ಪಕ್ಷಪಾತಿ. ಪಾಂಡವರೆಂದರೆ ಬಹುಮಮತೆ, ಅದರಲ್ಲಿ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಿಮ್ಮನ್ನು ಬೇರೆ ಮಾಡಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಕೃಷ್ಣ, ಇನ್ನು ನಮ್ಮ ನಿಮ್ಮ ಸಂವಿಧಾನ ಸಮಾರಾಂಗಣದಲ್ಲಿ ಆಗ ತೋರುವೆ ನಿನ್ನ ಭಕ್ತರ 7 ಅಕ್ಷಾಗಿಣಿ ಸೈನ್ಯದ ಬಲವ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ, ಸೈನ್ಯಕ್ಕೆ ಏಯ್.